ಸುದ್ದಿ ಮಾಧ್ಯಮದ ಸ್ನೇಹಿತರೆ ಮತ್ತು ನಮ್ಮ ಗುತ್ತಿಗೆದಾರ ಪದಾಧಿಕಾರಿಗಳೇ, ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಕಳೆದಿರೋ ಉದ್ದೇಶ ಗುತ್ತಿಗೆದಾರರಿಗೆ ಆಗಿರ್ತಕ್ಕಂಥ ತೊಂದರೆಗಳನ್ನು ಸ್ವಲ್ಪ ತಮ್ಮ ಮುಂದೆ ನಾವು ಹಂಚಿಕೊಳ್ಬೇಕು ಅಂತಕ್ಕಂಥದ್ದು ವಿಚಾರ. ಈಗಾಗಲೇ ಬಹುಶಃ ನಿಮಗೆ ಗೊತ್ತಿದೆ, ಸರ್ಕಾರದಲ್ಲಿ ಏನಾಗಿದೆ, ಹಣ ಸರಿಯಾಗಿ ಬಿಡುಗಡೆ ಆಗ್ತಾಯಿಲ್ಲ. ಯಾಕೆಂತಂದರೆ ಈಗಾಗಲೇ ಈ ಸರ್ಕಾರ ಬಂದು ಸುಮಾರು 1.5 ವರ್ಷ ಆಯಿತು. 1.5 ವರ್ಷ ಆದರೂ ಕೂಡ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ನಾವು ಬಂದ ಹಣವನ್ನೆಲ್ಲ ಕ್ಲಿಯರ್ ಮಾಡ್ತೀವಿ ಅನ್ನತಕ್ಕಂಥದ್ದನ್ನು ನಮ್ಮ ಕೇಂದ್ರ ಸಂಘದ ಅಧ್ಯಕ್ಷರು ಕೂಡ ಭರವಸೆಯನ್ನು ಕೊಟ್ಟಿದ್ದರು. ಅದರಂತೆಯೂ ಕೂಡ ನಾವು, ಯಾಕೆಂದರೆ ನಾವು ಕೇಂದ್ರ ಸಂಘದಲ್ಲೂ ಕೂಡ ಪದಾಧಿಕಾರಿಗಳಿದ್ದೇವೆ, ಅದರಿಂದ ಮಾಹಿತಿ ಇದನ್ನು ಹಂಚ್ಕೊಂಡಿದ್ದು ನಮ್ಮ ಎಲ್ಲ ಬಿಡುಗಡೆ ಮಾಡ್ತೀವಿ ಅಂತ. ಸುಮಾರು 1.5 ವರ್ಷ ಆದರೂ ಕೂಡ ಸರ್ಕಾರ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಬಿಡುಗಡೆ ಮಾಡಿದರೂ ಕೂಡ ತಾರತಮ್ಯ ತೋರಿಸ್ತಾ ಇದೆ. ಯಾರು ಇಂಡಿವಿಜುವಲ್ ಹೋಗಿ LOCನ ಕೇಳ್ತಾರೆ ಅವ್ರಿಗೆ ಹಣ ಕೊಡ್ತಾರೆ, ಯಾರು ಹೆಚ್ಚಿಗೆ ಹಣ ಕೊಡ್ತಾರೆ ಸರ್ಕಾರ ಲೆವೆಲಲ್ಲಿ ನಡೀತಾ ಇದೆ. ಹಾಗಾಗಿ ಸುಮಾರು ನಿಮ್ಗೆ ಉದಾಹರಣೆ ಕೊಡ್ತೇನೆ. ಉದಾಹರಣೆ, ನಿಮಗೆ 5 ಕೋಟಿಗೆ ಹಣ ಬಿಡುಗಡೆ ಮಾಡ್ತಾರೆ ತುಮಕೂರು PWD ಅಥವಾ ಯಾವುದೇ ಇಲಾಖೆ ಕೈ. ಇಲ್ಲಿ ಅನೇಕ ಇಲಾಖೆಗಳವೆ. ಬಿಡುಗಡೆ ಮಾಡಿದ್ರೆ ಅದರಲ್ಲಿ ನಾವು ಆ ಸರ್ಕಾರ ಇದ್ದಾಗ ಹೋರಾಟ ಮಾಡಿದ್ವಿ. ಒಂದು ಅನೇಕ ನ್ಯೂನತೆಗಳಿದೆ, ಸರಿಪಡಿಸ್ಬೇಕು ಅಂತ. ಅದರಂತೆ ಅವರು ಕೂಡ ನಮಗೆ ಆಶ್ವಾಸನೆ ಕೊಟ್ಟಿದ್ದರು. ಈ ಉದಾಹರಣೆ, ಹಣ ಬಿಡುಗಡೆ ಮಾಡ್ತಾರೆ, 5 ಕೋಟಿ ಬಿಡುಗಡೆ ಮಾಡಿದರೆ 2 ಕೋಟಿನ ಸೀನಿಯಾರಿಟಿ ಕಳಿಸ್ತಾರೆ. ಅಂದರೆ ಸೀನಿಯಾರಿಟಿ ಮೇಂಟೈನ್ ಮಾಡಿದಾಗ ಆಗಬೇಕು. ಅದಾದಮೇಲೆ ಇಂಡಿವಿಜುವಲ್ ಚೀಟಿ ಕಳಿಸ್ತಾರೆ. ಅವ್ರಿಗೆ 2 ಲಕ್ಷ ಕೋಟಿ ಕೊಡಿ, ಇನ್ನು 1 ಕೋಟಿ ಕೊಡಿ, ಇನ್ನು 50 ಲಕ್ಷ ಕೊಡಿ ಅಂತ. ಈ ರೀತಿ ಆಗಿರ್ತಕ್ಕಂಥದ್ದು ಭ್ರಷ್ಟಾಚಾರಕ್ಕೆ ಮನೆ ಮಾಡಿಕೊಟ್ಟಿದೆ. ಅದು ಏನು ಹಿಂದಿನ ಸರ್ಕಾರದಲ್ಲಿ ನ್ಯೂನತೆಗಳಿತ್ತು, ಈ ಸರ್ಕಾರ ತಿದ್ದೈತೆ ಅಂತ ಅನ್ಕೊಂಡಿದ್ವಿ. ಅದು ಕೂಡ ಇದನ್ನು ತಿದ್ದಕ್ಕಾಗಿಲ್ಲ ಇವ್ರ ಕೈಲಿ. ಅದಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ, ದಯವಿಟ್ಟು ತಾವು ಏನು ಸೀನಿಯಾರಿಟಿ ಕೊಡ್ತೀರಾ, ಏನು ಸರ್ಕಾರ ಹಣ ಬಿಡುಗಡೆ ಮಾಡ್ತೀರಾ ಅದ್ರ ಪ್ರಕಾರ ಕೊಡಬೇಕು ಅಂತ. ಒಂದು. ಎರಡನೇದು, ತುಮಕೂರು ಡಿವಿಷನ್ಗೆ 1 ಹಣ ಬಿಡುಗಡೆ ಮಾಡ್ತಾರೆ, ಮಧುಗಿರಿ ಡಿವಿಷನ್ಗೆ 1 ಹಣ ಬಿಡುಗಡೆ ಮಾಡ್ತಾರೆ. ಸಿಕ್ಕಾಪಟ್ಟೆ ತಾರತಮ್ಯ ಇದೆ. ಎಲ್ಲಿ ಇನ್ಫ್ಲೂಯೆನ್ಸ್ ಇದೆ ಅಲ್ಲಿ ಜಾಸ್ತಿ ಹಣ ಕೊಡ್ತಾರೆ, ಎಲ್ಲಿ ಇನ್ಫ್ಲೂಯೆನ್ಸ್ ಇಲ್ಲ ಅಲ್ಲಿ ಹಣ ಬಿಡುಗಡೆ ಮಾಡೋದಿಲ್ಲ. ಇದು ಆಗ್ತಾ ಇದೆ. ಅದಕ್ಕೋಸ್ಕರ ಅದಾಗಬಾರ್ದು ಅಂತಕ್ಕಂಥದ್ದು ನಮ್ಮ ವಾದ. ಒಂದು. ಎರಡನೇದು, ಪ್ಯಾಕೇಜ್ ಪದ್ಧತಿ ರದ್ದು ಮಾಡಿ ಅಂತ ಹೇಳಿದ್ವಿ. ಪ್ಯಾಕೇಜ್ ಪದ್ಧತಿಯನ್ನು ರದ್ದು ಮಾಡಿ ಅಂತ ಹೇಳಿದ್ವಿ. ಮಾಡ್ತೀವಿ ಅಂತಕ್ಕಂಥದ್ದು ಹಿಂದಿದ್ದಂಥ ಸರ್ಕಾರದ ಬಗ್ಗೆ ನಾವು ಹೇಳಿದ್ವಿ. ಈ ಸರ್ಕಾರವನ್ನು ನಾವೆಲ್ಲ ಮಾಡ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯ ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಎಲ್ಲರೂ ಕೂಡ ಹೇಳಿದ್ವಿ. ಅದ್ರ ಬಗ್ಗೆ ನಾವೇನು ಚಕಾರ ಇರ್ತಾರೆ. ಆ ಪದ್ಧತಿಯೂ ಕೂಡ ರದ್ದಾಗ್ತಾ ಇಲ್ಲ. ಉದಾಹರಣೆ ನಿಮ್ಗೆ ಈಗ ಹೇಳ್ತೇನೆ. ಚಿಕ್ಕನಾಯಕನಹಳ್ಳಿಯಲ್ಲಿ 14 ಕೋಟಿ, 15 ಕೋಟಿ, 12 ಕೋಟಿ ಟೆಂಡರ್ ಕರೆದಿದ್ರು. ಸುಮಾರು 8 ಕೋಟಿ ಕರೆದಿದ್ರು. 8 ಪ್ಯಾಕೇಜ್ ಮಾಡಿದರು. ಸುಮಾರೀಗ ಅದನ್ನು 100 ಕೋಟಿ ಚಿಲ್ಲರೆ ಸೇರಿ ಒಂದೇ ಪ್ಯಾಕೇಜ್ ಮಾಡಿದ್ದಾರೆ. ಇದ್ರ ಉದ್ದೇಶ ಏನು ಅಂತಂದರೆ, ಯಾರೋ ಒಬ್ಬ ಬಲಿಷ್ಠವಾದ ಗುತ್ತಿಗೆದಾರರಿಗೆ ಇದನ್ನು ಎಂಟ್ರೆಸ್ಟ್ ಮಾಡುವಂಥ ವಿಚಾರ. ಅಲ್ಲಿ ಭ್ರಷ್ಟಾಚಾರಕ್ಕೆ ಅನುವು ಮಾಡಿಕೊಟ್ಟಿದೆ. ಇದು ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಯಾಕೆಂದರೆ ಸಣ್ಣ ಪ್ಯಾಕೇಜ್ 5 ಕೋಟಿ 10 ಕೋಟಿ ಆದರೆ ಅನೇಕ ಜನ ಕಾಂಟ್ರಾಕ್ಟ್ಗಳನ್ನ ನಾವು ಹೋಗಿ ಅವರ ಓಲೈಸ್ಕೋಬೇಕು. ಅದ್ರ ಬದಲು ಯಾಕೆ ಬೇಕಂತೇಳಿ ಒಂದೇ ಪ್ಯಾಕೇಜ್ ಟೆಂಡರ್ ಕರೆದಿದ್ದನ್ನು ಕ್ಯಾನ್ಸಲ್ ಮಾಡಿ ಇವತ್ತು ಒಂದೇ ಪ್ಯಾಕೇಜ್ ಮಾಡ್ತಾಯಿದ್ದಾರೆ. ಇದ್ರ ಉದ್ದೇಶ ಗರಿಷ್ಠವಾದ ಕಾಂಟ್ರಾಕ್ಟ್ರಿಗೆ ಕೊಡಬೇಕು ಅಂತಕ್ಕಂಥದ್ದು ಬಿಟ್ಟರೆ ಬೇರೆ ಉದ್ದೇಶ ಇಲ್ಲ. ಅದು ಕೂಡ ಇವತ್ತು ಪ್ಯಾಕೇಜ್ ಪದ್ಧತಿ ರದ್ದಾಗ್ತಾ ಇಲ್ಲ. ಅದ್ರ ಬಗ್ಗೆಯೂ ಕೂಡ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥದ್ದು ಒಂದು. ಎರಡನೇದು, GST ಬಗ್ಗೆ. GST ಏನಾಗಿತ್ತು, ನಮ್ಮದು GST ಬಂದಿದ್ದು 2017 ಜುಲೈ 2017ರಿಂದ ಈ GST ಬಂತು. GST ಬಂದಾಗ ಏನಾಗಿತ್ತು, 12% ಇತ್ತು GST. 12%ಇಂದ ತಿರುಗಿ 18% ಮಾಡಿ 12%ಇಂದ 18% ಮಾಡಿ ನಾವು ಫಸ್ಟು 4% ವ್ಯಾಟ್ಗಿದ್ವಿ. 4% ವ್ಯಾಟ್ಗಿದ್ದಾಗ ನಮ್ಮದು ಬಿಲ್ನಲ್ಲೇ ಮುರ್ಕೊಂಬಿಡೋರು, ಸರ್ಕಾರ ಅದನ್ನು ವಾಪಸ್ ಕಟ್ಬಿಡೋದು. ಈಗ 4% ಇದ್ಮೇಲೆ 12 ಆಯಿತು, 12 ಇದ್ಮೇಲೆ 18 ಆಯಿತು. ಆ 4% ಇದ್ದಾಗ ನಾವೇನು 4% ಕಟ್ಟಿದ್ವಿ, ಆ 17 ಬಂದಮೇಲೆ ಅದನ್ನು ಆ ಮಧ್ಯೆ ಟೆಂಡರ್ ಕರೆದಿಲ್ಲ. 4 ಮಧ್ಯೆ ಮತ್ತು 12 ಮಧ್ಯೆ ಟೆಂಡರ್ ಕರೆದಿಲ್ಲ. ಆ ಟೆಂಡರ್ ಕೂಡ ನಮ್ಮ ಹತ್ರ 100% ವಸೂಲಿ ಮಾಡ್ತಾವ್ರೆ. ಅದಕ್ಕೆ ಬ್ಯಾಲೆನ್ಸ್ ದುಡ್ಡು ಸರ್ಕಾರ ಕೊಡ್ತಾ ಇಲ್ಲ. ಒಂದು. 12 ಆದಮೇಲೆ ತಿರ್ಗಾ 18 ಕರೆದು ಆ ಬ್ಯಾಲೆನ್ಸು ಕೂಡ ಕೊಡ್ತಾರೆ. 12 ಆದಾಗ ಅಗ್ರಿಮೆಂಟ್ ಆಗಿರ್ತವೆ,
ನಾವು ಎಕ್ಸಿಕ್ಯೂಟ್ ಮಾಡುವಾಗ 18 ಆಗಿದೆ. ಅದಕ್ಕೂ ಆ ಡಿಫ್ರೆನ್ಸ್ ಕೂಡ ಕೊಡ್ತಾ ಇಲ್ಲ. ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೇವೆ, ನಮ್ಮ ಕೇಂದ್ರ ಸಂಘದವರು ಒತ್ತಾಯ ಮಾಡಿದರೆ ನಾವು ಒತ್ತಾಯ ಮಾಡ್ತಿದ್ವಿ. ಆ ಡಿಫ್ರೆನ್ಸನ್ನು ನಮಗೆ ಕೊಡಬೇಕು ಅಂತಕ್ಕಂಥದ್ದು ಹೇಳ್ತಾ ಇದ್ವಿ. ಆಮೇಲೆ ಈಗಾಗಲೇ ಏನಾಗಿದೆ, 12, 13, 14, 14, 15 ಇವೆಲ್ಲವನ್ನು ತಗೊಂಡು GSTನ ನಮ್ಮ ತಲೆ ಮೇಲೆ ಆಗ್ತಾ ಇದ್ದಾರೆ. ಈಗಾಗಲೇ ಅನೇಕ ಜನರ ಗುತ್ತಿಗೆದಾರರ ಅಕೌಂಟ್ಗಳು ಸ್ಥಗಿತ ಮಾಡಿದೆ. ಸರ್ಕಾರ ದುಡ್ಡು ಕಟ್ಟಿಲ್ಲ ನೀವು ಅಂತ. ಒಬ್ಬೊಬ್ಬರಿಗೆ 20 ಲಕ್ಷ, 25 ಲಕ್ಷ, 60 ಲಕ್ಷ, 65 ಲಕ್ಷ ಪೆನಾಲ್ಟಿ ಬರ್ತವೆ. ಅವತ್ತಿನ 2% ಇಂಟ್ರೆಸ್ಟು ಅದಾಗ್ತದೆ. ಅದು ರದ್ದು ಮಾಡಿ ಅಂತ ಕೇಳ್ತಾ ಇದ್ದೀವಿ. ಇನ್ನೂ ಕೂಡ ಅದ್ರ ಬಗ್ಗೆ ಸ್ಪಷ್ಟವಾದ ಇದನ್ನು ತೊಗೊಂಡಿಲ್ಲ. ಅದಾಗಬಾರ್ದು, ನಮಗೆ ತೊಂದರೆ ಆಗ್ತಾ ಇದೆ ಅಂತಕ್ಕಂಥದ್ದು ಒಂದು. ಎರಡನೇದು, ಈಗ ಏನಾಗಿದೆ, ಈಗ ಉದಾಹರಣೆ ನಿಮಗೆ, ಈಗ ಇದೇನು ಟೆಂಡರ್ ಕರೀತಾ ಈಗ ಎವ್ರಿ ಕಾನ್ಸ್ಟಿಟ್ಯೂನ್ಸಿಗೆ 25 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದ್ದಾರೆ. ಈಸ್ಟ್ ಕಾನ್ಸ್ಟಿಟ್ಯೂನ್ಸಿಗೆ 25 ಕೋಟಿ ಗ್ರ್ಯಾಂಟ್ ಬಿಡುಗಡೆ ಮಾಡಿದ್ದಾರೆ. ಆ 25 ಕೋಟಿಗೆ ಅನುಪಾತ 1:1 ಇಲ್ಲ. ಇವರು 25 ಕೋಟಿ ಇದ್ದರೆ 2.5 ಕೋಟಿನೋ 3 ಕೋಟಿನೋ ಅನುದಾನ ಇಟ್ಕೊಂಡು ಈ ವರ್ಷಕ್ಕೆ, ಇನ್ನು ಮಿಕ್ಕಿದ 25 ಕೋಟಿ ಕಲಿತಾರೆ. ಅಂದರೆ ಇದು 25 224 ಕಾನ್ಸ್ಟಿಟ್ಯೂನ್ಸಿ ಲೆಕ್ಕ ಹಾಕಿ 1000 ಕೋಟಿ ಆಯಿತು. ಅಷ್ಟು ಹಣ ಇವರು 1:1 ಅನುಪಾತ ಬಿಡುಗಡೆ ಮಾಡೋದಿಲ್ಲ. ಅದಕ್ಕೋಸ್ಕರ ನಮ್ಮ ಒತ್ತಾಯ ಇದೆ, ಹಣ ಇದ್ದರೆ ಟೆಂಡರ್ ಕರೀರಿ, ಹಣ ಇದ್ದರೆ ಟೆಂಡರ್ ಕರಿಬೇಡ್ರಿ. ಈಗಾಗಲೇ ತುಮಕೂರು ಜಿಲ್ಲೆಯಲ್ಲಿ 3-4 ಜನ ಕಾಂಟ್ರಾಕ್ಟ್ ಊರು ಬಿಟ್ಟರು, ಇನ್ನು ಕೆಲವೇ ಜನ ಊರು ಬಿಡೋರು ಇದ್ದಾರೆ. ಈಗಾಗಲೇ ಎಲ್ಲರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಒಂದು. ಎರಡನೇದು, ನಾವು ಕೇಳ್ತಾ ಇರೋದು ಕೇಂದ್ರ ಸರ್ಕಾರದ ರೀತಿಯಲ್ಲಿ ನೀವು ಅದನ್ನು ಅನುದಾನ ಕೊಡಬೇಕು. ಉದಾಹರಣೆ ನಿಮಗೆ ನಗರೋತ್ಥಾನ 1:1 ಏನು ಟೆಂಡರ್ ಕರೀತಾರೆ, ತುಮಕೂರು ಮುನ್ಸಿಪಾಲ್ಟಿ ಆಗಲಿ ಅಥವಾ ನಗರಸಭೆ ಆಗಲಿ ಏನು ಟೆಂಡರ್ ಕರೀತಾರೆ, ಆ ಟೆಂಡರ್ಗೆ ಅನುಗುಣವಾಗಿ ದುಡ್ಡು ಇರುತ್ತದೆ. ಸ್ಟೇಟ್ ಗೌರ್ಮೆಂಟ್ ಆ ರೀತಿ ಮಾಡ್ತಾ ಇಲ್ಲ. ಉದಾಹರಣೆ ನಗರೋತ್ಥಾನ ಕೇಂದ್ರ ಸರ್ಕಾರ, ಅಟಲ್ ಭುಜಲ್ ಕೇಂದ್ರ ಸರ್ಕಾರ, ಪ್ರಧಾನಮಂತ್ರಿ ಶ್ರಮ ಕೇಂದ್ರ ಸರ್ಕಾರ, ಮತ್ತು ಈಗೇನು JJM ಅಂತ ಕರಿತಾ ಇದ್ದಾರಲ್ಲ ಜಲಜೀವನ್ ಮಿಷನ್, ಅದು ಕೇಂದ್ರ ಸರ್ಕಾರ. ಅಲ್ಲಿ 1:1 ಟೆಂಡರ್ ಕರೀತಾರೆ. ಬಟ್ ರಾಜ್ಯ ಸರ್ಕಾರದಲ್ಲಿ ಅದು ಆಗ್ತಾ ಇಲ್ಲ. ರಾಜ್ಯ ಸರ್ಕಾರದಲ್ಲಿ 1 ಕೋಟಿ ರೂಪಾಯಿ ಕಂಡ್ರೆ 10 ಲಕ್ಷ ರೂಪಾಯಿ ಅದಕ್ಕೆ ಪ್ರಾವಿಷನ್ ಮಾಡ್ಕೊಳ್ತಾರೆ. ಇಲ್ಲಿ ಇವತ್ತು ಫಾಸ್ಟ್ ಇದೆ ಕೆಲಸ. ಹಿಂದೆ ಇತ್ತು ಆ ಸರ್ಕಾರ, ಹಿಂದೆ ಇತ್ತು ಆ ಮಿಷನ್ ಇರಲಿಲ್ಲ, ಅವಾಗ ಫಾಸ್ಟಾಗಿ ಕೆಲಸ ಆಗ್ತಿಲ್ಲ. ಈಗ ಕೆಲಸ ಪ್ರಾರಂಭ ಮಾಡಿದ ತಕ್ಷಣ 3 ತಿಂಗಳು ಟೈಮ್ ಕೊಟ್ಟರೆ 3 ತಿಂಗಳು ಮುಗಿಸ್ತಾರೆ, 6 ತಿಂಗಳು ಟೈಮ್ ಕೊಟ್ಟು ಆಗುತ್ತೆ. ಬಟ್ ಅನುದಾನ ಅಷ್ಟು ಇಟ್ಕೊಂಡಿಲ್ಲ. ಅದರಿಂದ ಅದು ಭಾರಿ ತೊಂದರೆ ಆಗ್ತಾಯಿದೆ. ನೀವು 1:1 ಇಟ್ಕೊಂಡು ಟೆಂಡರ್ ಕರೀರಿ ಅಂತಕ್ಕಂಥ ಅದು ಬೇಕಾದ್ರೆ ಕೇಳಿಬೇಕು ಸರ್ಕಾರಕ್ಕೆ. ವರದಿ ಕೇಳ್ತಾ ಇದ್ದೀವಿ. ಈಗೇನು 25 ಕೋಟಿ ಕೊಟ್ಟವ್ರೆ, 25 ಕೋಟಿಗೆ 25 ಕೋಟಿ 1:1 ಇಟ್ಕೊಂಡಿಲ್ಲ ಇವರು. ತಿರ್ಗಿ ನಮ್ಮ ಕಾಂಟ್ರಾಕ್ಟರ್ಸಿಗೆ ಹಾಕ್ಸ್ತಾವ್ರೆ ಇವರು. ಯಾಕೆಂದರೆ ಇವರು MLAಗಳ ಫೀಸ್ ಮಾಡ್ಬೇಕಲ್ಲ, ನಮ್ಮ ಹಾಕ್ಸ್ತಾರೆ. ಇದು ನಮಗೆ ಇದು ಆಗಬಾರ್ದು ಅಂತಕ್ಕಂಥ ಒಂದು. ಆಮೇಲೆ ಈಗ ನಮ್ಮ ಸರ್ಕಾರದಲ್ಲಿ ಟೋಟ್ಲಿ ನಮಗೆ ಗುತ್ತಿಗೆದಾರಿ ಬರಬೇಕಾಗೋದು 31,000 ಕೋಟಿ ಪೆಂಡಿಂಗ್. 31,000 ಕೋಟಿ ಸ್ಟೇಟಲ್ಲಿ ಅಷ್ಟು. ಇದೆಲ್ಲ ಯಾವುದು 31,000 ಕೋಟಿ ಸ್ಟೇಟ್ ಅನುದಾನ, ಕೇಂದ್ರ ಸರ್ಕಾರದ ಅನುದಾನ. ಇದು ಸ್ಟೇಟ್ ಅನುದಾನ ಏನು ಕೆಲಸ ತಗೊಂಡವ್ರೆ ಆ ಕೆಲಸಗಳಲ್ಲಿ ಪೆಂಡಿಂಗ್ ಇರ್ತಕ್ಕಂಥದ್ದು. ಯಾವ ಸಾಲಿಂದ ಯಾವ ವರ್ಷದ್ದು? ಇದು 17-18 ಪೆಂಡಿಂಗ್ ಇದೆ. ಭಾಳ 5-6 ವರ್ಷದ ಪೆಂಡಿಂಗ್ ಇದೆ. 3-4 ವರ್ಷದ ಪೆಂಡಿಂಗ್ ಅವೆ. 3-4 ವರ್ಷದ ಪೆಂಡಿಂಗ್ ಅವೆ ಅನುದಾನ. ಅದಕ್ಕೆ ಹಣ ಬಿಡುಗಡೆ ಮಾಡ್ತಿಲ್ಲ. ಆದರೂ ಟೆಂಡರ್ ಕರೀತಾವೆ. ಟೆಂಡರ್ ಕರೆದು ತಿರ್ಗಿ ನಮ್ಮ ಹಾಕಿಸ್ತಾರೆ. ಒಂದು. ಎರಡನೇದೇನಾಗಿದೆ, ಯಾವುದು ಹಣ ಬರುತ್ತೆ ಈಸಿಯಾಗಿ ಬರುತ್ತೆ, ಯಾವುದು ದುಡ್ಡಿದೆ ಅದನ್ನು ಪ್ಯಾಕೇಜ್ ಮಾಡ್ತಾರೆ, ಯಾವುದು ದುಡ್ಡಿಲ್ಲ ಅದನ್ನು ಪ್ಯಾಕೇಜ್ ಮಾಡೋದು. ಅದು ನಮ್ಮಂಥ ಕಾಂಟ್ರಾಕ್ಟ್ಗಳು ಏನು 2 ಕೋಟಿ 3 ಕೋಟಿ 5 ಕೋಟಿ 10 ಕೋಟಿ ಮಾಡ್ತೀವಲ್ಲ, ಅವರೆಲ್ಲ ಸ್ಕ್ಯಾಟರ್ಸ್ ಆಗ್ತಾ ಇದ್ದಾರೆ. ಯಾರು ಬಲಿಷ್ಠವಾಗಿ ಹಣ ರೆಡಿ ಇದೆ ಅದು ಪ್ಯಾಕೇಜ್ ಮಾಡ್ತಾರೆ, ಪ್ಯಾಕೇಜ್ ಕರೀತಾ ಇದ್ದಾರೆ, ಅವ್ರಿಗೆ ಅನುಕೂಲ ಮಾಡ್ತಾ ಇದ್ದಾರೆ. ಬಿಟ್ಟರೆ ನಮ್ಮ ಸಣ್ಣ ಸಣ್ಣ ಕಾಂಟ್ರಾಕ್ಟ್ಗಳಂತೂ ಅನುಕೂಲ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಅದಕ್ಕೆ ಸರ್ಕಾರಕ್ಕೆ ಗಮನ ತರಬೇಕು ಅನ್ನೋದು ಕಾರಣ ಇಷ್ಟು. ಇದಾದಮೇಲೆ ಏನಾಗಿದೆ, ಭ್ರಷ್ಟಾಚಾರದ ಬಗ್ಗೆ. ಭ್ರಷ್ಟಾಚಾರ ನಾವು ಹೇಳಿದ್ವಿ 40% ಸರ್ಕಾರ ಹಿಂದಿದ್ದು ಅಂತ ಹೇಳಿದ್ವಿ. ಈ ಸರ್ಕಾರ ಬಂದಮೇಲೆ ಅದು ಕಡಿಮೆ ಆಗ್ಬೇಕಾ ಜಾಸ್ತಿ ಆಗ್ಬೇಕಾ, ಇದು ನಮ್ಮ ಪ್ರಶ್ನೆ. ಅದು ಕಡಿಮೆ ಆಗ್ತಾ ಇಲ್ಲ, ಜಾಸ್ತಿ ಆಗ್ತಾ ಇದೆ. ಅದಾಗಬಾರ್ದು. ಜಾಸ್ತಿ ಎಷ್ಟಾಗಿದೆ? 40 ಮೇಲೆ ಹೋಗಿದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. 40 ಮೇಲೆ ಹೋಗಿದೆ, ಬಿಟ್ಟರೆ 40 ಕಡಿಮೆ ಆಗಿಲ್ಲ. ನಾವು ಜನ ತೀರ್ಮಾನ ಮಾಡಿದ್ದೇನು ಅಥವಾ ನಾವು ಕಾಂಟ್ರಾಕ್ಟ್ ತೀರ್ಮಾನ ಮಾಡಿದ್ರು 40% ಸರ್ಕಾರ ಇದೆ, ಅದು ಹೋಗಬೇಕು ಅಂತ. ಇವ್ರು ಬಂದಮೇಲೆ ಏನಾಯಿತು, ಅದನ್ನೇ ಉಳಿಸ್ಬಿಟ್ಟು ಇನ್ನು ಮುಂದಕ್ಕೆ ಹೋಗಿದ್ದಾರೆ, ಬಿಟ್ಟರೆ ಕಡಿಮೆ ಆಗಿಲ್ಲ. ಅದಾಗಬಾರ್ದು ಅಂತಕ್ಕಂಥದ್ದು ಒಂದು. ಈಗೇನಾಗಿದೆ, ಅಧಿಕಾರಿಗಳನ್ನ ಕೈಗೊಮ್ಮೆ ಮಾಡ್ಕೊಂಡಿದ್ದಾರೆ ರಾಜಕಾರಣಿಗಳು. ಅಧಿಕಾರಿಗಳು ಹೇಳ್ದಂಗೆ ಅವ್ರು ಕೇಳ್ತಾವ್ರೆ. ಇವತ್ತು
ಭ್ರಷ್ಟಾಚಾರಕ್ಕೆ ಮೂಲ ಕಾರಣ ಅಧಿಕಾರಿಗಳು. ಅವರು ತಗೊಳ್ಳಲ್ಲ ಅಂದರೂ ಕೂಡ ಇವ್ರು ತಗೊಳ್ಳೋದು ಮಾಡ್ತಾರೆ. ಇದು ವ್ಯವಸ್ಥೆ ಆಗಿಬಿಟ್ಟಿದೆ. ಇದು ಕಡಿಮೆ ಆಗಬೇಕು, ಇದು ಆಗಬಾರ್ದು. ಭ್ರಷ್ಟಾಚಾರ ಇಲ್ಲ ಅಂತ ಹೇಳಕ್ಕೆ ರೆಡಿ ಇಲ್ಲ. ನಾನು 1988 ಕಟ್ಟಡ ಕೆಲಸ ಮಾಡ್ತೇನೆ. ಇಷ್ಟು ಭ್ರಷ್ಟಾಚಾರ. ಬಟ್ ಏನೋ ಕೊಟ್ಟು ಇಸ್ಕೊಳ್ಳೋದು. ಈಗ ನಾವು ಹೋಟೆಲ್ ಟಿಪ್ಸ್ ಹಾಕ್ಬಿಟ್ಟಿವಲ್ಲ, ಆ ಟಿಪ್ಸ್ ಹಾಕ್ಬಿಟ್ಟಂಗೆ ಇರೋದು. ಬಟ್ ಇವತ್ತು ಅದಿಲ್ಲ. ಕರಪ್ಷನ್ ಇಸ್ ಬೈ ರೈಟ್. ಕರಪ್ಷನ್ ಇಸ್ ಬೈ ರೈಟ್. ಹಕ್ಕು ಆಗಿದೆ. ಇದು ಸಂವಿಧಾನ ಬರದೈತೆ ಆಗ್ಬಿಟ್ಟಿದೆ. ಇದು ಅದು ಆಗಬಾರ್ದು ಅಂತಕ್ಕಂಥದ್ದು ಒಂದು ವಿಚಾರ. ಇಷ್ಟೆಲ್ಲವೂ ಕೂಡ ಇದೆ ಈ ಸಮಸ್ಯೆಗಳು. ಆ ಸಮಸ್ಯೆಗಳನ್ನ ಪರಿಹಾರ ಮಾಡಲೇಬೇಕು ಸರ್ಕಾರ ತಿಳಿಸಿ ಒಂದು ಪತ್ರಿಕಾ ಮುಖಾಂತರ ಒತ್ತಾಯ ಮಾಡಿ. ಆಮೇಲೆ ಮೊನ್ನೆ ಚಿಕ್ಕನಾಯಕನಹಳ್ಳಿ ಮಾಡಲಿಲ್ಲ ಅಂದರೆ ಮಾಡಿಲ್ಲ. ಚಿಕ್ಕನಾಯಕನಹಳ್ಳಿಯಲ್ಲಿ ಒಂದು ಘಟನೆ ಆಯಿತು. ನಮ್ಮ ಸ್ನೇಹಿತರು ಇಲ್ಲಿದ್ದಾರೆ. ನಮ್ಮ ಸ್ನೇಹಿತರು ಬಂದಿದ್ದಾರೆ. ಅವರು ಕೂಡ ಗೊತ್ತಿಗೆದವರು. ಅವ್ರ ನೋವನ್ನು ಹೇಳಿ ಸಾಕಾಗಿ ಅವರು ಕೊನೆಗೆ ಅವರು ಏನು ಲೋಕಾಯುಕ್ತರಿಗೆ ಇಟ್ಕೊಡುವಂಥ ಪರಿಸ್ಥಿತಿ ಬಂತು. ಇಟ್ಕೊಡೋ ಪರಿಸ್ಥಿತಿ ಇಲ್ಲ. ನಾವು ಆ್ಯಕ್ಚುಲಿ ಹೇಳ್ತಾ ಇದ್ದೀವಿ, ಅವ್ರಿಗೆ ಧೈರ್ಯ ತುಂಬ ಕೆಲಸನೂ ಕೂಡ ನಾವು ಮಾಡ್ತಾ ಇದ್ದೇವೆ. ಯಾಕೆಂದರೆ ನಾಳೆ ಅಧಿಕಾರಿಗಳು ತೊಂದರೆ ಕೊಡ್ಬೋದು ಅಥವಾ ಇನ್ಯಾರು ತೊಂದರೆ ಕೊಡ್ಬೋದು. ಆ ತೊಂದರೆಗೆ ನೀವು ಯಾವುದೂ ಕೂಡ ಬಗ್ಗಬಾರ್ದು. ಇನ್ನು ನಾವು ಹಿಡ್ಕೊಡೋರಿಗೆ ಎನ್ಕರೇಜ್ ಮಾಡ್ತೇವೆ. ಇನ್ನೊಂದು ತೊಂದರೆ ಆಗ್ತಾಯಿದೆ ಅವ್ರಿಗೆ. ಏನು ತೊಂದರೆ ಆಗ್ತಾಯಿದ್ರೆ ಇವತ್ತೇನು ಅವರು 1,50,000 ಕೊಟ್ಟರೆ ಆ ಹಣ ಈಗ ಬೇಗ ಬರೋದಿಲ್ಲ. ಅದು ಲೇಟ್ ಆಗುತ್ತೆ. ಅದು ಸೀಸ್ ಮಾಡಿರ್ತಾರೆ. ಅದಕ್ಕೆ ಇವರು ಡೀಟೇಲ್ಸ್ ಕೊಡಬೇಕು. ಅದಕ್ಕೋಸ್ಕರ ನಾನು ಈಗಾಗಲೇ ಕೇಂದ್ರ ಸಂಘದಲ್ಲಿ ಮಾತಾಡಿದ್ವಿ. ನಾವು ಸಂಘದಿಂದ ಅವರಿಗೆ ದುಡ್ಡನ್ನು ಬರೆಸುವಂಥ ವ್ಯವಸ್ಥೆ ಮಾಡ್ತೀವಿ. ಅದು ಇನ್ನು ಮುಂದೆ ಯಾರು ಹಿಡಿತಾರೆ ಅಂದರೆ ಅದಕ್ಕೂ ಕೂಡ ನಮ್ಮ ಸಹಕಾರ ಇರತಕ್ಕಂಥದ್ದು ಇವತ್ತು ಉದ್ದೇಶ. ಅದಕ್ಕೋಸ್ಕರ ಆದ್ರೂ ಕೂಡ ಇವರು ಕೂಡ ಬಂದಿದ್ದಾರೆ. ಅದಕ್ಕೆ JJM ಕೆಲಸ ಮಾಡ್ತಿದ್ದಾರೆ. ನೋಡಿ ಇವತ್ತು JJMನಲ್ಲಿ ಮೊನ್ನೆ ಒಂದು ವಿಚಾರ ಹೇಳ್ಬೇಕು. ನೀವು 4 ದಂಡಿ ಎಲ್ಲ ಹೋಗಿ ಈ ಆಫೀಸ್ನ ಶಿಫ್ಟ್ ಮಾಡೋಕ್ಕೆ ಹೋಗ್ತಾವೆ. ಏನೇನಿದೆ JJM ಆಫೀಸು ಎಕ್ಸಿಕ್ಯೂಟಿವ್ ಆಫೀಸ್ ಶಿಫ್ಟ್ ಮಾಡೋಕ್ಕೆ ಕೊಡ್ತಾರೆ. ನನಗೇನಾಯಿತು, ಚಿಕ್ಕನಾಯಕನಹಳ್ಳಿ ಫೋನ್ ಮಾಡೋದು, ನಾರಾಯಣ ಫೋನ್ ಮಾಡಿದ್ರು, ಅನೇಕ ಜನ ಫೋನ್ ಮಾಡೋದು. ಯಾಕಪ್ಪ ಶಿಫ್ಟ್ ಮಾಡ್ತಾಯಿದ್ರೆ ಈ ಆಫೀಸಲ್ಲಿ? ಇಲ್ಲಿ ಜನಸಂದಣಿ ಜಾಸ್ತಿ, ಸಿಕ್ಕಾಪಟ್ಟೆ ಕಾಂಟ್ರಾಕ್ಟ್ ಮಾಡ್ತಾರೆ. ಪೇಪರ್ ಅವ್ರ ಕಾಟ ಜಾಸ್ತಿ, ಮಾಹಿತಿ ಇರ್ತಾರೆ ಕಾಟ ಜಾಸ್ತಿ. ಅದು ಆಯ್ತಪ್ಪ, ಮಾಹಿತಿ ಇರ್ತಾರೆ ಪೇಪರ್ ನಿಮ್ಗೇನೈತೆ ಕೆಲಸ ಮಾಡ್ಕೊಂಡು ಹೋಗ್ರೆ ಯಾಕೆ ಶಿಫ್ಟ್ ಮಾಡ್ತಾರೆ ಈ ಆಫೀಸ್ನ? ಎಲ್ಲಿಗೆ ಮಾಡ್ತಾವ್ರೆ? ಕ್ಯಾನ್ಸರ್ದಲ್ಲಿ ಹೊಸ ಬಿಲ್ಡಿಂಗ್ ಕ್ಯಾನ್ಸರ್ದಲ್ಲಿ ಬ್ರಿಡ್ಜ್ ಹತ್ರ ಯಾವುದೋ ಅಲ್ಲಿ ಶಿಫ್ಟ್ ಮಾಡಕ್ಕೆ ಕೊಟ್ಟಿದ್ರು. ಆಯ್ ರೆಡಿ ಆಗಿಬಿಟ್ಟಿತ್ತು. ಬಾಡಿಗೆ ಬಿಡಿ ಎಲ್ಲ ಫಿಕ್ಸ್ ಆಗಿ ತಿರುಗೋಗಿ ನಾನು ನಮ್ಮ ಕೂದರಮ್ಮವ್ರಿಗೆ ಯಾಕೆ ಶಿಫ್ಟ್ ಮಾಡ್ತಾರೆ ಇಲ್ಲಿಂದ? ನಿಮಗೇನು ತೊಂದರೆ ಆಗೈತಿ? ಇಲ್ಲಿ ಎಲ್ಲ ತೋರ್ತಾ ಇದೆ. ಸೋರಿ ರಿಪೇರಿ ಮಾಡ್ಕೊಂಡ್ರಿ. ಹಳೆ ಮನೆ ಕಟ್ಟೋ ಬಿಲ್ಡಿಂಗ್ ಅದು. ಎಷ್ಟು ವರ್ಷ ಬಿಲ್ಡಿಂಗ್ ಕಟ್ಟಿ ಚೆನ್ನಾಗೈತಲ್ಲ ಬಿಲ್ಡಿಂಗು, ಯಾಕೆ ಮಾಡಬಾರ್ದು ಅಂತೇಳಿ ಗಲಾಟೆ ಮಾಡೋಕ್ಕೆ ಈಗ ನಿಲ್ಲಿಸೋರೆ. ಕಾರಣ ಇಲ್ಲಿ ಒತ್ತಡ ಜಾಸ್ತಿ ಇದೆ. ಗುತ್ತಿಗೆದಾರರು ಜಾಸ್ತಿ ಬರ್ತಾರೆ. ಮತ್ತು ನಮಗೆ ಓಪನ್ ಆಗಿ ಹೇಳ್ತಾರೆ ಪೇಪರ್ ಕಾಟ, ಮಾಹಿತಿ ಇರ್ತಾರೆ ಕಾಟ ಅಂತ ಹೇಳ್ತಾರೆ. ಯಾಕೆ ಬರ್ತಾರೆ ನಿಮಗೆ? ನೀವು ದುಡ್ಡು ಸರಿ ಮಾಡ್ಕೊಡ್ತೀರ ಬರ್ತಾರೆ ಅಂತ ಹೇಳಿ ಉಗ್ತವಾರವರಿಗೆ ಈಗ ಅದು ನಿಲ್ಲಿಸಿದ್ದಾರೆ. ಇಲ್ಲಿ ಮುಂದಕ್ಕೆ ಮಾತಾಡಿ. ಅವ್ರು ಹೇಳಿದ್ದು ಹೇಳ್ತಾ ಇದ್ದೀನಿ ಸರ್. ಅದು ಅವ್ರು ಹೇಳಿದ್ದು ಮಾಹಿತಿ ಇರ್ತಾರೆ ಕಾಟ, ಅವ್ರ ಕಾಟ, ಇವ್ರ ಕಾಟ. ಇಲ್ಲಿ ಜನ ಮಾಹಿತಿ ಕೇಳಬಾರ್ದಂತ ಅವ್ರಿಗೆ. ಮಾಹಿತಿ ಕೇಳಬಾರ್ದಂತ ಅವ್ರ ಅದೇ ಲೆಕ್ಕ. ಅಲ್ಲ, ಪೇಪರ್ನವರು ಮಾಹಿತಿ ಕೇಳಬಾರ್ದಂತ. ಕೇಳಬಾರ್ದು. ಅಧಿಕಾರಿಗಳು ಮಾತಾಡ್ಸಿದ್ರೆ ದುಡ್ಡು ಕೇಳ್ತಾರೆ ಅಂತನಾ? ಆ ಮಟ್ಟಿಗೆ JJM ಆಫೀಸ್ ವಾಟ್ಸಪ್ JJM ಆಫೀಸ್ ಕಂಪ್ಲೇಂಟ್ನೇ ಕೊಡಕ್ಕೆ ಹೇಳಿ. SBI ಇಲ್ವಾ ಕೊಡಕ್ಕೆ? ಹೀಗಾಗಿ ಸಾಕಿ ಒಂದಷ್ಟು ಸಮಸ್ಯೆಗಳ ಬಗ್ಗೆ ನಿಮಗೆ ಪಾವತಿ ಮಾಡಲಿಕ್ಕೆ ಎಷ್ಟು ಪರ್ಸೆಂಟೇಜ್ ಕೇಳ್ತಾರೆ? ಎಷ್ಟು ಪರ್ಸೆಂಟೇಜ್ ಕೇಳ್ತಾರೆ? ಯಾರು ಸರ್? ಬಿಲ್ ಕೊಡ್ಲಿಕ್ಕೆ ಈಗಾಗಲೇ 40% ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಪೇಪರ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದೀವಿ. ಆಗಲೇ 40% ಬಗ್ಗೆ ಡೀಟೇಲ್ ನಮ್ಮ ಕೆಂಪಣ್ಣರೇ ಕೊಟ್ಟಿದ್ದಾರೆ. ನಾನು ತಾಲೂಕು ಕೊಟ್ಟಿದ್ದೀನಿ, ಎಲ್ಲ ಕೊಟ್ಬಿಟ್ಟಿದ್ದೀನಿ. 40% ಈಗ JJM ಅವರು ಇಲ್ಲೇ ಅವರೇ ಕೊಟ್ಟರು. ಅಲ್ಲ, ನೀವು ನಾನು ಚಿಕ್ಕೇಗೌಡ NC, ನವಿಲೆ ಗ್ರಾಮ, ಕಸ್ಬಾ ಹೋಬಳಿ, ಚಿಕ್ಕನಾಯಕನಹಳ್ಳಿ ತಾಲೂಕು. ನಾನು ಚಿಕ್ಕೇಗೌಡ NC, ನವಿಲೆ ಗ್ರಾಮ, ಕಸ್ಬಾ ಹೋಬಳಿ, ಚಿಕ್ಕನಾಯಕನಹಳ್ಳಿ ತಾಲೂಕು, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಹಾಲಿ ಗುತ್ತಿಗೆದಾರನಾಗಿದ್ದು, ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಜಿಲ್ಲಾಧ್ಯಕ್ಷರಾದ ನಮ್ಮ ಬಲರಾಮಣ್ಣನವರ ಅಧ್ಯಕ್ಷತೆಯಲ್ಲಿ
ನಾವು ಇವತ್ತು ಕರೆದಿದ್ದೇವೆ. ನಡೆದಿರೋ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದ್ರೆ, ದಿನಾಂಕ 26/8/2024 ಸೋಮವಾರ ಸಂಜೆ 4 ಗಂಟೆ ಸಮಯದಲ್ಲಿ ನಡೆದ ಲೋಕಾಯುಕ್ತರ ದಾಳಿಯ ಕುರಿತಾಗಿ ಸ್ಪಷ್ಟನೆಯನ್ನು ನೀಡುವ ಉದ್ದೇಶದಿಂದ ತಮ್ಮೆಲ್ಲರನ್ನು ಆಹ್ವಾನಿಸಿದ್ದೇವೆ. ಈ ಲೋಕಾಯುಕ್ತ ದಾಳಿಯಲ್ಲಿ ಸಿಕ್ಕಿಬಿದ್ದ ಅಧಿಕಾರಿಗಳಾದ ಉಮಾ ಮಹೇಶ್ AW ಅವರು, ಇಂಜಿನಿಯರ್ ಆದ ಕಿರಣ್ ರವರು ಹಾಗೂ ಮತ್ತೊಬ್ಬ ಇಂಜಿನಿಯರ್ ಆದಂಥ ಶಶಿಕುಮಾರ್ ಅವರು, ಈ 3 ಜನ ಅಧಿಕಾರಿಗಳು ಲೋಕಾಯುಕ್ತರ ಬಲಿಗೆ ಬಿದ್ದಿರ್ತಾರೆ. ಇವರು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಉಪವಿಭಾಗ ಚಿಕ್ಕನಾಯಕನಹಳ್ಳಿಯ ಸಬ್ ಡಿವಿಷನ್ನ ಅಧಿಕಾರಿಗಳು. ಈ 3 ಜನ ವಾಟರ್ ಸಪ್ಲೈ, ಈ 3 ಜನ ಅಧಿಕಾರಿಗಳು ನಾನು ಕಾರೇಹಳ್ಳಿ ಎಂಬತಕ್ಕಂಥ ಗ್ರಾಮದಲ್ಲಿ JJM ಕೆಲಸ ಮಾಡಿರ್ತೀನಿ. ಆ JJM ಕೆಲಸ ಪೂರ್ಣಗೊಂಡು 1 ವರ್ಷ ಆಗಿರುತ್ತೆ. 1 ವರ್ಷ ಆದರೂ ಕೂಡ ನನಗೆ ಫೈನಲ್ ಬಿಲ್ ಕೊಟ್ಟಿರಲ್ಲ. ಫೈನಲ್ ಬಿಲ್ ಇನ್ನೂ ಒಂದು 10 ಲಕ್ಷ ಬರಬೇಕಾಗಿರುತ್ತೆ. ಆ ಫೈನಲ್ ಬಿಲ್ ಕೊಟ್ಟಿರಲ್ಲ. ಟೋಟಲ್ ಕಾಮಗಾರಿ ಮೊತ್ತ 34 ಲಕ್ಷ. 34 ಲಕ್ಷ ಕಾಮಗಾರಿ ಮೊತ್ತ ಇರುತ್ತೆ ಟೋಟಲ್ ಮೊತ್ತ. ಅದರಲ್ಲಿ 3 ಹಂತವಾಗಿ 3 ಬಿಲ್ ಆಗಿರುತ್ತೆ. 4ನೇ ಬಿಲ್ಲು ಫೈನಲ್ ಬಿಲ್ಲು ಬಾಕಿ ಇರುತ್ತೆ. ಈ ಫೈನಲ್ ಬಿಲ್ ಇನ್ನೊಂದು 10 ಲಕ್ಷ ಬಾಕಿ ಇರುತ್ತೆ ಸರ್. ಆ ಫೈನಲ್ ಬಿಲ್ಲು ಬಾಕಿ ಇರೋ ಇದಕ್ಕೆ 1 ವರ್ಷ ಆದರೂ ಕೂಡ ಅವ್ರ ಹತ್ರ ತಿರುಗಿ ಸಾಕಾಗಿರುತ್ತೆ. ಫೈನಲ್ ಬಿಲ್ ಮಾಡಲ್ಲ. ಯಾಕೆ ಅಂದರೆ ಈ ಹಿಂದೆ ಏನು ಬಿಲ್ ಆಗಿರುತ್ತೆ ಅದಕ್ಕೆ AW ನನಗೆ 3% ಕೊಡು, ಇಂಜಿನಿಯರ್ ಶಶಿಕುಮಾರ್ಗೆ 2% ಕೊಡು, ಇನ್ನೊಬ್ಬ ಇಂಜಿನಿಯರ್ ಕಿರಣ್ಗೆ 1.5% ಕೊಡು. ಟೋಟಲ್ ಆಗಿ 1,51,000 ರೂಪಾಯಿನ ಲೆಕ್ಕ ಹಾಕಿ ನನಗೆ ಬರ್ಕೊಡ್ತಾರೆ. ಇಷ್ಟಿಷ್ಟು ಪರ್ಸೆಂಟೇಜನ್ನು ಇಂತಿಂತರಿಗೆ ಇಷ್ಟಿಷ್ಟು ಕೊಡಬೇಕು ಅಂತ ನನಗೆ ಲೆಕ್ಕ ಹಾಕಿ ಬರ್ಕೊಡ್ತಾರೆ. ಬರ್ಕೊಟ್ಟಂಥ ಸಂದರ್ಭದಲ್ಲಿ ನಾನು ಹೇಳ್ತೀನಿ, ಸರ್ ನಾನು ಕ್ವಾಲಿಟಿ ಆದಂಥ ಕೆಲಸ ಮಾಡಿದ್ದೀನಿ, ಸಂಪೂರ್ಣ ಕ್ವಾಲಿಟಿ ಆದಂಥ ಕೆಲಸ ಮಾಡಿ ನಾವು ಸಾಲ ಮಾಡಿ ಬಡ್ಡಿಗೆ ತಂದು ಕೆಲಸಕ್ಕೆ ಹಾಕಿ ಕೆಲಸ ಮಾಡಿದ್ದೀವಿ. ನೀವು 1 ವರ್ಷ ಆಯಿತು ಕೆಲಸ ಮುಗಿದು ಇನ್ನೂ ಕೊಟ್ಟಿಲ್ಲ, ನನಗೆ ಬಿಲ್ ಕೊಟ್ಟಿಲ್ಲ, ಬಿಲ್ ಬರ್ಕೊಟ್ಟಿಲ್ಲ. ಈಗ ನೋಡ್ರಿ ನೀವು ಲಂಚ ಕೇಳ್ತಾ ಇದ್ದೀರಾ. ಈ 10 ಲಕ್ಷ ರೂಪಾಯಿಗೆ 1 ವರ್ಷದಿಂದ ಬಡ್ಡಿ ಎಷ್ಟಾಯಿತು? ತಿಂಗಳಿಗೆ 3% ಅಂತ ಅಂದರೆ ಎಷ್ಟಾಯಿತು? ಬಡ್ಡಿ ಎಷ್ಟಾಯಿತು? ನಾವು ಬಡ್ಡಿನೇ ಕಟ್ಟೋಣ, ನಿಮ್ಮ ಕಮಿಷನ್ನೇ ಕೊಡೋಣ? ನಾವು ಜೀವನ ಮಾಡೋದು, ನಾವು ಬದುಕೋದು ಹೆಂಗೆ ಅಂತ ಕೇಳಿದಂಥ ಸಂದರ್ಭದಲ್ಲಿ ಅವರು ಹಿಂಗೆ ಸಮಜಾಯಿಸಿ ಹೇಳ್ಕೊಂಡು ಮುಂದಕ್ಕೆ ತಳ್ಕೊಂಡು ಬರ್ತಾರೆ ಹೊರತು ನನ್ನ ಫೈನಲ್ ಬಿಲ್ಲನ್ನು ಬರೆಯೋದಿಲ್ಲ, ಮಾಡೋದಿಲ್ಲ. ಆ ಉದ್ದೇಶಕ್ಕೆ ನಾನು ಸೋತು ಕೊನೆ ಏನು ಮಾಡದೆ ತೋಚದಂಥ ಸಂದರ್ಭದಲ್ಲಿ ಕೊನೆಗೆ ಲಾಸ್ಟ್ಗೆ ನಾನು ಲೋಕಾಯುಕ್ತರಲ್ಲಿ ನಾನು ಮೊರೆ ಹೋಗ್ತೀನಿ. ಲೋಕಾಯುಕ್ತರ ಮೊರೆ ಹೋದಂಥ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾ ಲೋಕಾಯುಕ್ತ SP ಅವರಾದಂಥ ಶ್ರೀ ಲಕ್ಷ್ಮೀನಾರಾಯಣ್ ಸರ್ ಅವರು, ಸರಿ ಸರ್, ಅವ್ರಿಗೆ ಆಯ್ತು, ಟ್ರ್ಯಾಪ್ ಮಾಡಲು ಹೋಗಿ ಮುಂದೆ ಕೇಳಿ. ನಾನು 4-5 ವರ್ಷದಿಂದ ಗುತ್ತಿಗೆ. 4-5 ವರ್ಷದಿಂದ ಈ 34 ಲಕ್ಷ ಅಲ್ಲದೆ ಬೇರೆ ಯಾವುದು ಗುತ್ತಿಗೆ ಮಾಡಿದ್ದೀರಾ? ಯಾವ ಇಲಾಖೆ ಮಾಡಿದ್ದೀರಾ? ಮತ್ತೆ ಇದೇ ಇಲಾಖೆನಲ್ಲಿ 2 ವರ್ಕ್ ಇದೆ. ಅಲ್ಲಲ್ಲ, 1 ನಿಮಿಷ ಮಾಡಿದ್ದೀರಾ ತಾಲೆ? ಅದಕ್ಕೆ ಎಷ್ಟು ಕೊಟ್ಟಿದ್ರಿ ಲಂಚ? ಈಗ ನಮ್ಮ ಜಿಲ್ಲಾಧ್ಯಕ್ಷ ಕಾಣಿಸಿರ್ಲಿಲ್ವಾ ಸರ್? ಕಾಣಿಸಿತ್ತು. ನೀವು ಕೊಟ್ಟೆ ಕಂಡ್ರೆ ಮಾಡಿರೋದು ಹಾಳು ಮಾಡೋದವ್ರನ್ನ, ಹಾಳು ಮಾಡೋದವ್ರನ್ನ, ಇನ್ಯಾರು ಏನು ಹಾಳು ಮಾಡೋದಿಲ್ಲ. ಈಗ ಏನ್ ಗೊತ್ತಾ ಸರ್, ಈಗ ನೀವು ಮಾಡಿರೋದು ಅಧಿಕಾರಿಗಳು ಕೇಳ್ಬೋದು, ಆದ್ರೆ ಗುತ್ತಿಗೆದಾರಗಳು ನೀವುಗಳಿದ್ದೀರಲ್ಲ, ನೀವುಗಳು ಅರ್ಧ ನಕಲಿ ಕೆಲ್ಸಗಳನ್ನ ಸರಿಯಾಗಿ ಮಾಡ್ದೇನೆ ಅವ್ರಿಗೆ ದುಡ್ಡು ಕೊಟ್ಟು ಲಂಚ ಕೊಟ್ಟು ಅವ್ರು ಹಾಳು ಮಾಡ್ತೀರ ಸರ್. ನಾವ್ ಹೇಳೋದು ಏನ್ ಗೊತ್ತಾ, ನೀವು ಗುಣಮಟ್ಟ ಕೆಲಸ ಮಾಡ್ರಿ. ಯಾಕ್ರಿ ಕೇಳ್ತಾರ ಇವರು? ಗುಣಮಟ್ಟ ಕೆಲಸ ಮಾಡ್ರಿ, ಪಡ್ಬಡ್ಡಿ ಇಟ್ಕೊಳ್ರಿ.
ನಾವು ಹೇಳ್ತಾ ಇರೋದು ಅಷ್ಟೇ. ನೀವು ಮಾಡೋದು ಅರ್ಧ ಕೆಲಸ ಮಾಡ್ತೀರಾ, ಕೊನೆಗೆ ಅವ್ರನ್ನ ಇದ್ ಮಾಡ್ತೀರಾ. ಗುಣಮಟ್ಟದ ಕಾಮಗಾರಿಯನ್ನ ತಾಳಿ, ಗುಣಮಟ್ಟವಾದ ಕೆಲಸ ತಾಳಿ, ನಮ್ಮನ್ನ ಪರ್ಸೆಂಟೇಜ್ ತಗೊಬೇಡಿ. ಪರ್ಸೆಂಟೇಜ್ ಯಾರು ಇಷ್ಟು ಜನ ಕೂತಿದ್ದೀರಾ, ಇಷ್ಟು ಜನದ್ದು ಚೆಕ್ ಮಾಡ್ರಿ, ಗೊತ್ತಾಗುತ್ತೆ. ಆಯ್ತು, ಅಲ್ಲ, ಒಂದ್ ನಿಮಿಷ. ಗುಣಮಟ್ಟ ಮಾಡಿದ್ರೆ ಬಲರಾಮಣ್ಣ, ಒಂದ್ ನಿಮಿಷ ಬಲರಾಮಣ್ಣ, ಕೂತ್ಕೊಳ್ಳಿ, ಕೂತ್ಕೊಳ್ರಿ. ಒಂದು ಸಭೆಯಲ್ಲಿ ಅಲ್ಲ ಅಲ್ಲ ರೀ, ಒಂದು ನಿಮಿಷ. ನಾವು ಹೇಳಿದ್ದೇನು, ಅವರು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರಿಂದ ಅವರು ಮನನೊಂದು ಏನ್ ಮಾಡಿದ್ರೆ ಬಿಲ್ ಯಾವ್ದಾದ್ರು ಮಾಡಿದ್ರೆ ಮಾಡಿಸ್ಕೋಬೇಕು ಅನ್ನೋ ಒಂದು ಖರ್ಚಕ್ಕೋಸ್ಕರ ಮತ್ತೆ ಅದೇ ಹೇಳ್ರಿ, ಅದಕ್ಕೆ ಬಿಟ್ಬಿಟ್ಟು ನಾವು ಇದು ಅದೇನೆ ನೀವು ಕೊಡೋದಕ್ಕೋಸ್ಕರ ಅವ್ರು ತಗಂತಾರೆ. ಸರ್, ಇವತ್ತು ವಿರೋಧ ಮಾಡಲಾಗಿದೆ. ಒಂದ್ ನಿಮಿಷ ಸರ್, ಈಗ ಅದನ್ನ ಬದಲಾವಣೆ ತರಬೇಕು ಅಂತ ಉದ್ದೇಶಕ್ಕೆ ನಾವು ಬಲರಾಮಣ್ಣ, ಪ್ರೆಸ್ ಮೀಟ್ ಕರೆದಿರೋದು ನೀವ ಅಥವಾ ಎಲ್ಲರೂ ಮಾತಾಡಕ್ ಬಿಡ್ತೀರಾ? ಅಲ್ಲಲ್ಲ, ಬೇಡ, ಒಂದ್ ನಿಮಿಷ. ಪ್ರೆಸ್ ಮೀಟ್ ಕರೆದಿರೋದು ಯಾರು? ನೀವು ಮಾತಾಡ್ರಿ. ಎಲ್ಲರೂ ಹೇಳಿದ್ರೆ ಅರೆ ಕಾಂಟ್ರಾಕ್ಟರ್ಗಳು ಅಂತ ಹೇಳ್ತೀವಪ್ಪ. ಈಗ ಹಂಗಾದ್ರೆ ಎಲ್ಲರೂ ಯಾಕೆ ಕೂತಿದ್ದೀರಾ? ಎಲ್ಲರೂ ಯಾಕೆ ಮಾಡ್ತೀರಾ? ಹಂಗಲ್ಲ, ಯಾರು ಒಬ್ರು ಮಾತಾಡಿ, ಸುಮ್ಮನೆ ಎಲ್ಲ. ಅದು ಸೋಮವಾರ ಲೋಕಾಯುಕ್ತ ದಾಳಿ ಆಯ್ತು. ಅದಾದ ಮಂಗಳವಾರ ದಿವಸ ಅವ್ರ ಮನೆ ಮೇಲೂ ಕೂಡ ದಾಳಿ ಆಗಿದೆ. ಅವ್ರನ್ನ ಜೈಲಿಗೂ ಕೂಡ ಬಿಟ್ಟಿದ್ದಾರೆ. ಅದು ಆಯ್ತು, ಅದು ಮುಗಿದೋಯ್ತು. ಈಗ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿರೋ ಉದ್ದೇಶ ಏನಂತಂದ್ರೆ, ಈಗ ಈ ಲಂಚ ಅನ್ನೋದು ನಿಲ್ಲಬೇಕು, ಭ್ರಷ್ಟಾಚಾರ ಅನ್ನೋದು ನಿಲ್ಲಬೇಕು, ನಮ್ಮ ಗುತ್ತಿಗೆದಾರರಿಗೆ ನ್ಯಾಯ ಸಿಗಬೇಕು. ನೀವು ಕ್ವಾಲಿಟಿ ಆದಂತ ವರ್ಕ್ ತಾಳಿ, ನಮ್ಮ ಹತ್ರ ಲಂಚ ತಗೋಬೇಡಿ, ಲಂಚ ಕೇಳಬೇಡಿ. ಈ ಭ್ರಷ್ಟಾಚಾರ ನಿಲ್ಲಬೇಕು. ಈ ಭ್ರಷ್ಟಾಚಾರ ಮುಂದೆ ನಿಲ್ಲದೆ ಹೋದ್ರೆ, ಇದೇ ರೀತಿ ಮುಂದುವರೆದ್ರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂತ ಕೆಂಪಣ್ಣನವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ, ಹೋರಾಟವನ್ನ ಮಾಡ್ತೀವಿ. ಇದೇ ದಾಳಿ ಕೂಡ ಇನ್ನು ಮುಂದೆ ಇದೇ ರೀತಿ ಮುಂದುವರಿಯುತ್ತೆ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಸರಿ ಸರಿ ಬಿಡಿ. ಬಂಧನದಲ್ಲಿ ಬಹಳ ಸರ್ಕಾರ ಕೊಡು ಕೊಡ್ತೀರಾ? ಈ ಅಮೌಂಟ್ ಏನು 31,000 ಕೋಟಿ ಬಾಕಿ ಇದೆಯಲ್ಲ, ಇದನ್ನ ಬಿಡುಗಡೆ ಮಾಡಬೇಕು ಅಂತ ಅದಕ್ಕೆ ಲೆಟರ್ ಕೊಟ್ಟಿದ್ದೀವಲ್ಲ, ಒತ್ತಾಯ ಮಾಡ್ತಾ ಇದ್ದೇವೆ. ಅಲ್ಲ, ಅದೇ ಗಡುವು ಏನಾದ್ರು ಕೊಡ್ತೀರಾ? ಸರ್, ಆರ್ಡರ್ ಬಿಡ್ರೆ ಬಂದ್ ಮಾಡ್ಬಿಟ್ರೆ, ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ ಬಿಟ್ರೆ ಏನು ಹಣ ಇದೆ, ಆ ಗುತ್ತಿಗೆದಾರರು ಎಲ್ಲರೂ ಬಂದ್ ಮಾಡಿದ್ದಾರೆ. ಏನಾದ್ರು ಡೇಟ್ ಕೊಡ್ತೀರಾ ಅಂತ ಬಿಡುಗಡೆ ಮಾಡೋದಕ್ಕೆ? ಹಣ ಬಿಡುಗಡೆ ಮಾಡೋದಕ್ಕೆ ಸುಮಾರು ಅವ್ರು ಹೇಳಿದ್ದಾರೆ 50% ಹಣ ಬಿಡುಗಡೆ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರು. ಅಲ್ಲಲ್ಲ, ನೀವು ಡೇಟ್ ಕೊಡ್ತೀರಾ, ಇಷ್ಟೊಳಗೆ ಮಾಡದಿದ್ರೆ ನಾವು ಹೋರಾಟ ಮಾಡ್ತೀವಿ. ಅದಂತೂ ಇದು 2 ತಿಂಗಳು ಟೈಮ್ ಕೊಡ್ತೇವೆ. 2 ತಿಂಗಳು ಹಣ ಬಿಡುಗಡೆ ಮಾಡ್ತಾ ಇದ್ರೆ ನಾವು ಥ್ರೂಔಟ್ ಸ್ಟೇಟ್, ಇದು ಪ್ರಾಬ್ಲಮ್ ತುಮಕೂರು ಜಿಲ್ಲೆದು ಒಂದ್ರದಲ್ಲ, ಇದು ಎಂಟೈರ್ ಕರ್ನಾಟಕ ಪ್ರಾಬ್ಲಮ್ ಇದೆ. ಆ ಎಂಟೈರ್ ಕರ್ನಾಟಕ ಈಗಾಗಲೇ ಡಿಸ್ಕಸ್ ಮಾಡಿದ್ದಕ್ಕೆ ಒಂದು 23 ತಾರೀಕು ಮೀಟಿಂಗ್ನಲ್ಲಿ ಮಾತಾಡಿದ್ದೇವೆ. ಅದಕ್ಕೋಸ್ಕರ ಅದಕ್ಕೆ ಮುಂಚೆ ಇಲ್ಲಿ ನಾವು ತಾಲೂಕು ವೈಸ್ ಮೀಟಿಂಗ್ಗಳನ್ನು ಕರೆದು, ಜಿಲ್ಲಾ ವೈಸ್ ಮೀಟಿಂಗ್ ಕರೆದು ಕ್ರೋಢೀಕರಿಸಿ ಮುಂದಿನ 2 ತಿಂಗಳೊಳಗಡೆ ಹಣ ಬಿಡುಗಡೆ ಮಾಡ್ತಾ ಇದ್ರೆ ಉಗ್ರ ಹೋರಾಟವನ್ನು ಪ್ರಾರಂಭ ಮಾಡ್ತೇವೆ. ನಾವು ಹೇಳ್ತಾ ಇರೋದು ಓನ್ಲಿ ಪಿರಿಯಡ್ ಹೇಳಿದ್ವಿ ಅಷ್ಟೇ, MI ನಲ್ಲಿ ಹೇಳಿಲ್ಲ. 31,000 ಕೋಟಿ ಎಂಟೈರ್ ಕರ್ನಾಟಕ ಸ್ಟೇಟ್. ಯಾವುದು ಮುನ್ಸಿಪಾಲಿಟಿ ಅವೆಲ್ಲ ಬಿಟ್ಟು ಹೇಳಿದ್ವಿ. ಮುನ್ಸಿಪಾಲಿಟಿ ಒಳಗೆ SFC ಪೆಂಡಿಂಗ್ ಇದೆ, ಎಲ್ಲವೂ ಪೆಂಡಿಂಗ್ ಇದೆ, ಎಲ್ಲ ಇಲಾಖೆ ಇದೆ. ಓನ್ಲಿ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗಳು ಮಾತ್ರ ಕೊಟ್ಟಿದ್ದೀವಿ. ಉದಾಹರಣೆ ಇನ್ನೊಂದು ಹೇಳ್ತೀನಿ, ನನಗೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಬೇಕು. ಅಲ್ಲ, 150 ಕೋಟಿ PWD ಒಂದು ಡಿವಿಷನ್, ತುಮಕೂರು ಡಿವಿಷನ್ 1 PWD ಒಂದು ವಿಭಾಗದಲ್ಲಿ, ಅದೇ ಮಧುಗಿರಿ ವಿಭಾಗದಲ್ಲಿ 100 ಕೋಟಿ ಇದೆ.
ಒಟ್ಟು 250 ಕೋಟಿ ಈ ಜಿಲ್ಲೆ PWD ವಿಭಾಗದಲ್ಲಿ ಮಾತ್ರ ಅಷ್ಟೇ ಸರ್. ಆಮೇಲೆ ಈಗಾಗಲೇ ದಯವಿಟ್ಟು ಕೇಳಿ, ಇನ್ನೊಂದು ವಿಚಾರ ಹೇಳ್ತೇನೆ, ದಯವಿಟ್ಟು ಕೇಳಿ, ಇನ್ನೊಂದು ವಿಚಾರ ಹೇಳ್ತೇನೆ. ಈಗ ನೋಡಿ, SHTP ಸ್ಟೇಟ್ ಹೈವೇ ಇಂಪ್ರೂವ್ಮೆಂಟ್ ಡೆವಲಪ್ಮೆಂಟ್ ಬೋರ್ಡ್, ಅದರಲ್ಲಿ ಈಗ 2,000 ಕೋಟಿ ಪೆಂಡಿಂಗ್ ಇದೆ. ಈಗ 3,000 ಕೋಟಿ ಟೆಂಡರ್ ಕರೀತಾ ಇದ್ದಾರೆ. ಈ ಸರಿ ಟೋಕನ್ ಗ್ರಾಂಟ್ ಹಿಡಿದು 700 ಕೋಟಿ, 2,000 ಕೋಟಿ ಈ ವರ್ಷ ಮುಗಿದಿದೆ. ಈ ವರ್ಷ ಪೆಂಡಿಂಗ್ 2,000 ಪ್ಲಸ್ 3,000 5,000 ಕೋಟಿ. ಇವರು ಗ್ರಾಂಟ್ ಹಿಡಿದು ಬರೀ 700 ಕೋಟಿ. ಅಂದ್ರೆ ಕೆಲಸ ಆಗ್ಬೇಕು, ಕಾಂಟ್ರಾಕ್ಟರ್ ಸತ್ರ ಸಾಯಿ ಬದುಕಿರ ಬದುಕಲಿ, ಹಣ ಇಷ್ಟಿಟ್ಟೆ ಬಿಡುಗಡೆ ಮಾಡಿ ಹೋಗ್ತಾರೆ. ಯಾರು ಹಣ ಹೋಗಿ ದುಡ್ಡು ಕೊಡ್ತಾರೆ, ಇದ್ರ ಸೆಕ್ರೆಟರಿ ಅಲ್ಲಿ ಇಲ್ಲಿ ಅಧಿಕಾರಿಗಳು ಕೊಡ್ತಾರೆ, ಅವ್ರ ಮಾತ್ರ ಬಿಡುಗಡೆ.